ಮಹಾಲಯ ಅಮಾವಾಸ್ಯೆ ಮುಗಿತಿದ್ದ ಹಾಗೆ ನವರಾತ್ರಿ ಹಬ್ಬದ ಸಂಭ್ರಮ ಶುರುವಾಗುತ್ತೆ. ನವದುರ್ಗಿಯರನ್ನು 9 ದಿನಗಳ ಕಾಲ ಪೂಜಿಸುವಂಥ ಹಬ್ಬ ಈ ನವರಾತ್ರಿ ಹಬ್ಬ. ನವರಾತ್ರಿ ಹಬ್ಬದ ಪ್ರಮುಖ ಆಕರ್ಷಣೆ ಅಂತ ಅಂದರೆ ದಸರಾ ಗೊಂಬೆಗಳು ಅಲ್ವಾ. ಗೊಂಬೆಗಳ ಹಬ್ಬ ಅಂತಲೇ ನಾವಿದನ್ನು ಕರಿತೀವಿ ಕೂಡ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಗೊಂಬೆಗಳ ಹಬ್ಬ. ಗೊಂಬೆಗಳನ್ನ ನೋಡ್ತಾ ಇದ್ದರೆ ನನಗೆ ಗೊಂಬೆ ಕೂರಿಸೋಣ ನಾನು ತೊಗೊಂಡೋಗಿ ಮನೇಲಿ ಅನ್ನಿಸ್ತಾ ಇತ್ತು. ಅಷ್ಟು ಸುಂದರವಾಗಿತ್ತು. ಒಂದಕ್ಕಿಂತ ಒಂದು ಗೊಂಬೆಗಳ ಮೂರ್ತಿಯ ಫಿನಿಶಿಂಗು, ಆ ಕೃಷ್ಣನ ನೋಡ್ತಾ ಇದ್ರೆ ಅಂತೂ ಸಖತ್ ಫೀಲ್ ಆಗ್ತಾಯಿತ್ತು. ಹಾಗೆ ಆ ಟೆಂಪಲ್ದಾಗಿರ್ಬೋದು, ಹಾಗೆ ದೇವಿ ವಿಗ್ರಹ ಅಂತೂ ದೇವಿನೇ ನಿಜವಾಗ್ಲೂ ಬಂದು ಕೂತಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗೆ ವಿಧ ವಿಧವಾದ ಮನೆಗಳು ಇದ್ವು ಅಲ್ಲಿ. ಆಗಿನ ಕಾಲದಲ್ಲೆಲ್ಲ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಮನೆಗಳ ಪದ್ಧತಿ ಇತ್ತು ಆ ಥರ. ಆಮೇಲೆ ಆ ವೆಂಕಟರಮಣ ಸ್ವಾಮಿ ಮಲಗಿರೋದ ನೋಡೋದ್ರಂತೂ ಅಲ್ಲೇ ಕೈ ಮುಗಿಯೋಣ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಅಷ್ಟು ಸುಂದರವಾಗಿತ್ತು. ಗೊಂಬೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ದಸರಾದಲ್ಲಿ ಗೊಂಬೆಗಳನ್ನ ಯಾಕೆ ಕೂರಿಸ್ತಾರೆ ಅಂತ ಎಕ್ಸಾಕ್ಟಾಗಿ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಈ ಪದ್ಧತಿ ಸ್ಟಾರ್ಟ್ ಆಗಿದ್ದು ಮೈಸೂರು ಒಡೆಯರ ಕಾಲದಿಂದಲೇ ಆರಂಭವಾಗಿತ್ತು ಅನ್ನೋದು. ಮೈಸೂರಿನಲ್ಲಿ ಅರಮನೆಯಲ್ಲಿ ದಸರಾ ಮೆರವಣಿಗೆ, ಆ ಅಂಬಾರಿ, ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದರೆ, ಮನೆಯಲ್ಲಿ ನಮ್ಮ ಹಿರಿಕರು ಈ ರೀತಿಯ ಪಟ್ಟದ ಗೊಂಬೆಗಳನ್ನ ಕೂರಿಸ್ಬಿಟ್ಟು ಅದಕ್ಕೆ ಪೂಜೆಗಳನ್ನು ಮಾಡಿ ಸಂಭ್ರಮಿಸ್ತಿದ್ರು ಅನ್ನುವಂತಹ ವಾಡಿಕೆ. ಈ ಪದ್ಧತಿ ಮೊದಲು ಪ್ರಾರಂಭವಾಗಿದ್ದು ಮೈಸೂರಲ್ಲಿ. ಆನಂತರ ವಿಶೇಷವಾಗಿ ಎಲ್ಲ ಕಡೆನೂ ಇದನ್ನು ಪೂಜಿಸಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇದು ಕಡಿಮೆ ಆಗಿದೆ. ಇಂದಿನ ದಿನಗಳಿಂದ ಯಾರು ಪೂಜಿಸ್ತಾ ಬಂದಿದ್ರು ಅವ್ರು ಮಾತ್ರ ಇದನ್ನು ಪೂಜಿಸ್ತಾ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ವೆರೈಟೀಸ್ ಆಫ್ ಗೊಂಬೆಗಳು ಇದ್ದಾವೆ ಇಲ್ಲಿ ಅಂತ. ಕೃಷ್ಣ ಆಗಿರ್ಬೋದು, ಗೋವರ್ಧನಗಿರಿ, ಕೈಲಾಸ, ಶ್ರೀಮಂತದ ಸೆಟ್ಟು, ಡಾಕ್ಟರ್, ಲಾಯರ್, ಪೊಲೀಸ್ ಸೆಟ್ಗಳಾಗಿರ್ಬೋದು, ಸೀತಾರಾಮ ಕಲ್ಯಾಣದ ಸೆಟ್ ಆಗಿರಬಹುದು. ಸೀತಾರಾಮ ಕಲ್ಯಾಣದೆಲ್ಲ ಫುಲ್ ಸೆಟ್ ಇದೆ. ಹಾಗೆ ಗೀತೋಪದೇಶ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಹಾಗೆ ಘಟೋದ್ಗಜ, ಶೇಷಪ್ಪ ಆಗಿರ್ಬೋದು, ದೇವತೆಗಳು, ಹಾಗೆ ಗಣೇಶನ ವಿಗ್ರಹಗಳು ನೋಡಿ ಒಂದಕ್ಕಿಂತ ಒಂದು ಎಷ್ಟು ಸುಂದರವಾಗಿದೆ ಅಂತಂದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅದನ್ನೇ ನೋಡ್ತಾ ನಿಲ್ಲೋಣ ಅನ್ನೋಷ್ಟು ಚೆನ್ನಾಗಿತ್ತು. ಮೂರ್ತಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು. ಹಾಗೆ ಇಲ್ಲಿ ನೋಡಿ, ರಾಜ ಮತ್ತು ದುರ್ಗಾದೇವಿ ಅಂಬಾರಿ ಮೇಲೆ ಕೂತಿರೋದು, ಮತ್ತು ಮುಂದೆ ಎಲ್ಲ ಸೈನಿಕರ ತಂಡ ಕುದುರೆಗಳ ಮೇಲೆ ಸೈನಿಕರೆಲ್ಲ ನಿಂತಿರುವಂಥದ್ದು ದೃಶ್ಯ ಇದೆ. ಇದು ಕೈಲಾಸದ ಪೂರ್ತಿ ಸೆಟ್ ಇದೆ ನೋಡಿ. ಇಲ್ಲಿ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ನಾರದ ಮುನಿಗಳು, ಋಷಿ ಮುನಿಗಳು, ಬಸವಣ್ಣ ಎಲ್ಲರೂ ಇದ್ದಾರೆ ಇದರಲ್ಲಿ. ಹಾಗೆ ಮುಂದೆ ಬಂದರೆ ಇದು ನೋಡಿ, ಪಾಂಡವರ ಮಾರುವೇಷದ ಒಂದು ದೃಶ್ಯ ಇದು ನೋಡಿ. ಗೊಂಬೆಗಳಲ್ಲಿ ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅಂತ. ಹಾಗೆ ಇದು ರಾವಣನ ದರ್ಬಾರಿನ ಒಂದು ವಿಶೇಷವಾದ ಸೆಟ್ ಇದು. ಯಾವುದೇ ಸೆಟ್ ತೊಗೋಬೇಕಂದ್ರೂ ಪೂರ್ತಿ ಸೆಟ್ಟನ್ನು ತೊಗೋಬೇಕಾಗತ್ತೆ, ಒಂದೊಂದು ಸಿಂಗಲ್ ಇವರು ಕೊಡೋದಿಲ್ಲ. ಹಾಗೆ ಇಲ್ಲಿ ಮುಂದೆ ಬಂದು ನೋಡೋದಾದರೆ ನರಸಿಂಹನ ದಶಾವತಾರ ನೋಡಿ. 10 ಅವತಾರಗಳಲ್ಲಿ ಇಲ್ಲಿ ನರಸಿಂಹನ ವಿಗ್ರಹಗಳಿವೆ. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟು ಅವತಾರಗಳು ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಈ ಥರ ದಸರಾ ವಿಶೇಷ ಅಂತ ಬಂದಾಗ ನರಸಿಂಹನ ಈ ಅವತಾರಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತಂತೆ.
ನೋಡಿ, ಯಾವುದೇ ರೀತಿಯ ಸೆಟ್ ಬೇಕಂದ್ರೂ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಯಾವುದೇ ಸೆಟ್ಟನ್ನು ತೊಗೋಬೇಕಂದ್ರೂ ಅವ್ರು ಪೂರ್ತಿ ಸೆಟ್ಟನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಸಿಂಗಲ್ ಸೆಟ್ಟನ್ನು ಅವ್ರು ಕೊಡೋದು. ಇದು ಎಕ್ಸಾಕ್ಟಾಗಿ 8th ಕ್ರಾಸಲ್ಲಿ ದೇವಿ ಶಾಪ್ ಆಪೋಸಿಟಲ್ಲಿ ಇವ್ರು ಇಟ್ಕೊಂಡಿದ್ದಾರೆ. ಇವ್ರ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯಾರಾದರೂ ಬೇಕಂದರೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟಾಗಿ ತಿಳ್ಕೊಂಡು ಹೋಗ್ಬೋದು. ಯಾರೆಲ್ಲ ಮನೇಲಿ ಗೊಂಬೆನ ಕೂರಿಸ್ತಾ ಇದ್ದೀರಾ, ಈ ಹಬ್ಬ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದ್ದೀರೋ, ಖಂಡಿತ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ. ಗೊಂಬೆಗಳಂತೂ ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದರೆ ನಾನು ಲೈವಾಗಿ ಹೋಗಿ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಗೊಂಬೆಗಳು ನಿಜವಾಗ್ಲೂ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಸುಂದರವಾಗಿದೆ ಗೊಂಬೆಗಳು. ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ. ಈ ನವರಾತ್ರಿ ನಮ್ಮೆಲ್ಲರಿಗೂ ಶುಭ ತಂದ್ಕೊಡ್ಲಿ ಅಂತ ಹಾರೈಸ್ತಾ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್ ಅಂತ ಹೇಳ್ತಾ ಹ್ಯಾಪಿ ದಸರಾ ಫೆಸ್ಟಿವಲ್. ಬಾಯ್ ಬಾಯ್.